ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾತಾಡಿಕೊಟ್ಟಿರುವಂಥ ಸಬ್ಜೆಕ್ಟ್ ಅಥವಾ ವಿಷಯ ಏನಂದರೆ, ಮೈಸೂರು ಸಿಟಿ ಕಾರ್ಪೊರೇಷನ್ನ ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ನಾಗಿ ಅಪ್ಗ್ರೇಡ್ ಮಾಡುವ ಬಗ್ಗೆ ಈಗ ಆಲ್ರೆಡಿ ಸರ್ಕಾರದ ಉನ್ನತ ಮಟ್ಟದಲ್ಲಿ ನಿರ್ಧಾರ ಆಗಿದೆ. ಅದರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಈಗ ಆಲ್ರೆಡಿ ಯಾರಾದರೂ ಮೈಸೂರು ಸಿಟಿ ಬಗ್ಗೆ ಆದಷ್ಟು ನ್ಯೂಸ್ನ ಫಾಲೋ ಮಾಡ್ತಾಯಿದ್ರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಈಗ ಮೈಸೂರಿನ ಹೊರಗಡೆ ಇರ್ತಾರೆ, ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ಕಂಟ್ರಿ ಆಗಿರ್ಬೋದು, ಬೇರೆ ಸಿಟಿಗಳಲ್ಲಾಗಿರ್ಬೋದು, ಅವ್ರಿಗೆ ಆದಷ್ಟು ಮಾಹಿತಿ ಸಿಕ್ಕಿರೋದಿಲ್ಲ. ಅಂಥವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂಥೇಳಿ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಈ ಒಂದು ಮೈಸೂರು ಸಿಟಿ ಕಾರ್ಪೊರೇಷನ್ನ ಅಂದರೆ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಎಷ್ಟು ಟೌನ್ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ನಗರಸಭೆಗಳು ಆ್ಯಡ್ ಆಗ್ತಾಯಿದೆ, ಹಾಗೆ ಪರ್ಟಿಕ್ಯುಲರಾಗಿ ಯಾವೆಲ್ಲ ಹಳ್ಳಿಗಳು ಅಥವಾ ಊರುಗಳು ಈ ಒಂದು ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ ಒಳಗಡೆ ಸೇರ್ಕೊಳ್ಳುತ್ತೆ ಅಥವಾ ಬರುತ್ತೆ ಅನ್ನೋ ಮಾಹಿತಿ ಕೂಡ ನಾನು ಇವತ್ತು ಕೊಡ್ತೀನಿ. ಇದೆಲ್ಲ ತಮಗೆ ಯಾರಾದರೂ ಮೈಸೂರಿನಲ್ಲಿ ಸದ್ಯದಲ್ಲೇ, ಶೀಘ್ರದಲ್ಲೇ ಅಥವಾ ಫ್ಯೂಚರ್ನಲ್ಲಿ ಸೈಟ್ ಅಥವಾ ಮನೇನ ಪರ್ಚೇಸ್ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಯಾವೆಲ್ಲ ಏರಿಯಾಗಳು ಈಗ ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಒಳಗಡೆ ಬರುತ್ತೆ ಅನ್ನೋದನ್ನು ತಾವು ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಪ್ಲ್ಯಾನ್ ಮಾಡ್ಬೋದು. ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತಮಗೆ ಒಂದು ಒಳ್ಳೆಯ ರಿಟರ್ನ್ಸ್ ಬರುತ್ತೆ, ಅಥವಾ ತಾವು ಸ್ವತಃ ಮನೆ ಕಟ್ಕೊಂಡಿರೋದಕ್ಕೆ ಯಾವೆಲ್ಲ ಲೊಕಾಲಿಟಿಗಳು, ಊರುಗಳು ಸೂಕ್ತವಾಗಿರುತ್ತೆ, ಸಿಟಿಗೆ ಎಷ್ಟು ದೂರ ಇದೆ, ಈ ಎಲ್ಲ ವಿಷಯಗಳು ತಮಗೆ ಇವತ್ತು ತಿಳಿಸ್ಕೊಡ್ತೀನಿ ನಾನು. ಸರಿ, ಬನ್ನಿ, ಈಗ ತಡ ಮಾಡೋದು ಬೇಡ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೊಂದು ಪ್ರಪೋಸ್ಡ್ ಗ್ರೇಟರ್ MCC ಅಂದರೆ ಬೃಹತ್ ಮೈಸೂರು ಮಹಾನಗರ ಪಾಲಿಕೆಯ ಪ್ರಪೋಸ್ಡ್ ಮ್ಯಾಪ್ ಇದು. ಬಟ್ ಇದು ಸ್ಟಿಲ್ಲು ಫೈನಲೈಸ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಅಫಿಷಿಯಲಾಗಿ ಇನ್ನೂ ಬಂದಿಲ್ಲ. ಬಟ್ ಸ್ಟಿಲ್ ಇದು ನನಗೆ ಒಂದು ವೆಬ್ಸೈಟ್ನಲ್ಲಿ ಈ ಮಾಹಿತಿ ಸಿಕ್ಕಿದೆ, ಅದನ್ನು ತಮಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ತಾವು ಈಗ ಆಲ್ರೆಡಿ ಹಾಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ತಾವು ನೋಡಬೇಕು ನೋಡಿ. ಇಲ್ಲಿನ ಲೋಕಲ್ ನ್ಯೂಸ್ ಪೇಪರು ಮೈಸೂರು ಮಿತ್ರ ಅಂತ ಇದೆ, November 4th, 2025 ಆ ಪೇಪರ್ ತಾವು ಆನ್ಲೈನಲ್ಲಿ ಕೂಡ ಲಭ್ಯ ಇದೆ, ಅದನ್ನು ತೆಗ್ದು ನೋಡ್ಬೋದು. ನೋಡಿ, ಈಗ ಆಲ್ರೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಒಂದು ಸಭೆ ನಡೆದು ಈ ಒಂದು ನಿರ್ಧಾರನ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಮೈಸೂರು ಸಿಟಿ ಕಾರ್ಪೊರೇಷನ್ನು ಗ್ರೇಡ್ 2 ಸಿಟಿ ಕಾರ್ಪೊರೇಷನ್ ಆಗಿದೆ. ಅದನ್ನು ಗ್ರೇಡ್ 1 ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಅಪ್ಗ್ರೇಡ್ ಮಾಡಬೇಕು ಅಂತ ಒಂದು ಆರ್ಡರ್ನ ಕೊಟ್ಟಿದ್ದಾರೆ. ಈಗೇನು ಬೆಂಗಳೂರಿನಲ್ಲಿದೆ ನೋಡಿ BBMP, ಅದು ಗ್ರೇಡ್ 1 ಸಿಟಿ ಕಾರ್ಪೊರೇಷನ್. ಈಗ ಆಲ್ರೆಡಿ ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕೂಡ ಕನ್ವರ್ಟ್ ಆಗೋಗಿದೆ. ಸೊ ಅದೇ ರೀತಿ MCCನ ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಅಂತ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಈ ಅಪ್ಗ್ರೇಡೇಷನ್ಗೆ ಸಾಕಷ್ಟು ಫಂಡಿಂಗ್ ಬೇಕಾಗುತ್ತೆ. ಅದಕ್ಕೆ MDA ಅಂದರೆ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ 500 ಕೋಟಿ ರೂಪಾಯಿ ಫಂಡಿಂಗ್ ಬರ್ತಾಯಿದೆ. ಅದನ್ನು ಯೂಸ್ ಮಾಡಿಕೊಂಡು ಈ ಒಂದು ಬೃಹತ್ ಮೈಸೂರು ಮಹಾನಗರ ಪಾಲಿಕೆಗೆ ಅಪ್ಗ್ರೇಡ್ ಮಾಡುವಂಥ ಕೆಲಸ ಆಗುತ್ತೆ. ಸದ್ಯಕ್ಕೆ ಮೈಸೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿ ಇರೋದು ಬರೀ 86 ಚದರ ಕಿಲೋಮೀಟ್ರ್ಗಳು. ಅದನ್ನು 333 ಚದರ ಕಿಲೋಮೀಟ್ರಿಗೆ ವಿಸ್ತರಿಸಬೇಕು ಅಂತ ಇಲ್ಲಿ ಆರ್ಡರ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಮೈಸೂರು ಪ್ಲ್ಯಾನಿಂಗ್ ಏರಿಯಾ ಏನಿದೆ ನೋಡಿ, ಈ ಮಾಸ್ಟರ್ ಪ್ಲ್ಯಾನಿಂಗ್ ಏರಿಯಾ ಅಂತ ಎಲ್ಲ ಹೇಳ್ತಾರಲ್ಲ, ಅದು ಸದ್ಯಕ್ಕೆ ಬರೀ 500 ಚದರ ಕಿಲೋಮೀಟ್ರ್ ಇದೆ. ಅದನ್ನು ಕೂಡ 1000 ಚದರ ಕಿಲೋಮೀಟ್ರಿಗೆ ಏರಿಕೆ ಮಾಡಬೇಕು ಅಂತ ಕೂಡ ಇಲ್ಲಿ ನಿರ್ಧಾರನ ಕೈಗೊಂಡಿದ್ದಾರೆ. ಯಾವ ಉದ್ದೇಶಕ್ಕೆ ಮೈಸೂರು ಸಿಟಿ ಕಾರ್ಪೊರೇಷನ್ನ ಬೃಹತ್ ಮೈಸೂರು ಮಹಾನಗರ ಪಾಲಿಕೆಗೆ ಅಪ್ಗ್ರೇಡ್ ಮಾಡಬೇಕು ಅಂತ ಈ ಒಂದು ನಿರ್ಧಾರ ಮಾಡಿದ್ದಾರೆ ಅಂದರೆ, ಈಗ ಆಲ್ರೆಡಿ ಭಾಳಷ್ಟು ಏರಿಯಾಗಳು ಅಥವಾ ಲೊಕ್ಯಾಲಿಟಿಗಳು ಮೈಸೂರು ರಿಂಗ್ ರೋಡಿಂದ ಆಚೆ ಏನು ಬೆಳೆದಿದೆ ನೋಡಿ, ಅದೆಲ್ಲ ಇನ್ನೂ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬಂದಿಲ್ಲ. ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಒಂದು, ಆ ಲೊಕ್ಯಾಲಿಟಿಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಸಿಟಿ ಕಾರ್ಪೊರೇಷನಿಂದ ಫಂಡಿಂಗ್ ಬರುತ್ತೆ, ಮೇಂಟೆನೆನ್ಸು, ಮ್ಯಾನೇಜ್ಮೆಂಟು ಎಲ್ಲ ಮಾಡ್ಬೋದು. ರಸ್ತೆ ಆಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ
ತುಂಬ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಹಂಗಾಗಿ ಇದನ್ನು ಅಪ್ಗ್ರೇಡ್ ಮಾಡ್ತಾರೆ. ಅದಷ್ಟೇ ಅಲ್ಲ, ಒಂದು ಸಿಟಿ, ಯಾವುದೇ ಒಂದು ಸಿಟಿನಲ್ಲಿ ಬೃಹತ್ ಮಹಾನಗರ ಪಾಲಿಕೆ ಅಂತ ಅಪ್ಗ್ರೇಡ್ ಆದಮೇಲೆ ಅಲ್ಲಿನ ಟೋಟಲ್ ಓವರಾಲ್ ಪಾಪ್ಯುಲೇಷನ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ. ಈಗ ಸದ್ಯಕ್ಕೆ ನನಗೆ ತಿಳಿದಿರೋ ಮಟ್ಟಿಗೆ ಒಂದು 14ರಿಂದ 15 ಲಕ್ಷ ಜನ ಮಾತ್ರ ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಬರ್ತಾರೆ. ಈ ಒಂದು ಅಪ್ಗ್ರೇಡೇಷನ್ ಆದಮೇಲೆ ಅದು 20 ಲಕ್ಷ ದಾಟುತ್ತೆ. ಸೊ ಸೆಂಟ್ರಲ್ ಗೌರ್ನಮೆಂಟ್ ಪ್ರಕಾರ ಯಾವುದೇ ಒಂದು ಸಿಟಿ ಗ್ರೇಡ್ 1 ಸಿಟಿ ಕಾರ್ಪೊರೇಷನ್ಗೆ ಅಪ್ಗ್ರೇಡ್ ಆಗಬೇಕಂದ್ರೆ ಮಿನಿಮಮ್ 20 ಲಕ್ಷ ಪಾಪ್ಯುಲೇಷನ್ ಇರಬೇಕಂತೆ. ಹಂಗಾಗಿ 20 ಲಕ್ಷ ಪಾಪ್ಯುಲೇಷನ್ ಕೂಡ ಆ ಒಂದು ಕ್ರೈಟೀರಿಯಾ ಕೂಡ ಇಲ್ಲಿ ಫುಲ್ಫಿಲ್ ಆಗುತ್ತೆ. ಅದಲ್ಲದೆ ಸ್ಟೇಟ್ ಗೌರ್ನಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಈ ಅಪ್ಗ್ರೇಡೇಷನ್ ಎಲ್ಲ ಆದಮೇಲೆ ಭಾಳಷ್ಟು ಫಂಡಿಂಗ್ ಬರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಾಗಿರ್ಬೋದು ಅಥವಾ ಹೌಸಿಂಗ್ ಡೆವಲಪ್ಮೆಂಟ್ಗಾಗಿರ್ಬೋದು ಭಾಳಷ್ಟು ಸಬ್ಸಿಡಿ ಸ್ಕೀಮ್ಗಳೆಲ್ಲ ಬರುತ್ತೆ. ಫಾರ್ ಎಕ್ಸಾಂಪಲ್, ಸೆಂಟ್ರಲ್ ಗೌರ್ನಮೆಂಟಿಂದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 2016ರಲ್ಲಿ ಶುರು ಆಯಿತು. ಅದರ ಪ್ರಕಾರ PMAY ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಮತ್ತು ರೂರಲ್ ಅಂತ ಎರಡೂ ಇದೆ. ಸೊ PMAY ಅರ್ಬನ್ ಈ ಒಂದು ಸ್ಕೀಮ್ನಲ್ಲಿ ಈ ಸಿಟಿ ನಿವಾಸಿಗಳಿಗೆ ಸಬ್ಸಿಡಿ ಕೂಡ ಕೊಡ್ತಾರೆ. ಅಪ್ ಟು 2,57,000 ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಇದು ನಿಜವಾಗ್ಲೂ ಸತ್ಯ. ಯಾಕಂದರೆ ಸ್ವತಃ ನಾನೇ ಈ ಒಂದು PMAY ಅರ್ಬನ್ ಸ್ಕೀಮ್ನ ಫಲಾನುಭವಿಯಾಗಿರ್ತೀನಿ. ನನಗೂ ಕೂಡ ಸಬ್ಸಿಡಿ ಬಂದಿದೆ. ಇಲ್ಲಿ ಯಾವುದೇ ಜಾತಿ ಧರ್ಮದ ಕ್ರೈಟೀರಿಯಾ ಕೇಳಲ್ಲ. ಇಲ್ಲಿ ಕ್ರೈಟೀರಿಯಾ ಕೇಳೋದು ಬರೀ ಇನ್ಕಮ್ ಲಿಮಿಟ್ಸ್ ಮಾತ್ರ. ಅದ್ರ ಬಗ್ಗೆ ನಾನು ಒಂದು ಪ್ರತ್ಯೇಕವಾದ ವಿಡಿಯೋನ ಈಗ ಆಲ್ರೆಡಿ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ತಮಗೆ ಆ ವಿಡಿಯೋ ಕೂಡ ಸಿಗುತ್ತೆ. ಅದು ಒಂದು ಕಡೆ ಇರಲಿ. ಸೊ ಈ ಎಲ್ಲ ಉದ್ದೇಶಕ್ಕೋಸ್ಕರ ಈ ಒಂದು ಅಪ್ಗ್ರೇಡ್ನ ಮಾಡ್ತಾ ಇದ್ದಾರೆ, ಅದನ್ನು ತಿಳ್ಕೊಳ್ಳಿ. ಸರಿ, ಬನ್ನಿ ಈಗ ಯಾವೆಲ್ಲ ಏರಿಯಾಗಳು ಅಥವಾ ಪಟ್ಟಣ ಪಂಚಾಯತಿಗಳು, ಗ್ರಾಮ ಪಂಚಾಯತಿಗಳು ಈ ಒಂದು ಅಪ್ಗ್ರೇಡೇಷನ್ ಒಳಗಡೆ ಬರುತ್ತೆ, ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಒಳಗಡೆ ಬರುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ತಾವಿಲ್ಲಿ ನೋಡ್ಬೋದು ನೋಡಿ, ಇಲ್ಲಿ MCC ಅಪ್ರೂವ್ಸ್ ಮೈಸೂರು ಅಪ್ಗ್ರೇಡೇಷನ್ ಫ್ರಮ್ ಗ್ರೇಡ್ 1 ಟು ಗ್ರೇಡ್ 1 ಸಿಟಿ. ಅಂದರೆ ಈಗ ಆಲ್ರೆಡಿ ಕೌನ್ಸಿಲ್ ಲೆವೆಲ್ ಮೀಟಿಂಗ್ನಲ್ಲಿ ಕೂಡ ಈ ಒಂದು ಅಪ್ರೂವಲ್ನ ಮಾಡಿದ್ದಾರೆ. ಗ್ರೇಡ್ 2ಇಂದ ಗ್ರೇಡ್ 1ಗೆ ಅಪ್ಗ್ರೇಡ್ ಮಾಡಬೇಕು ಸಿಟಿ ಕಾರ್ಪೊರೇಷನ್ನ ಅಂತ. ಸರಿ, ಬನ್ನಿ ಈಗ ನೋಡೋಣ. ನೋಡಿ, ಮೊದಲನೇದಾಗಿ ಊಟಗಳ್ಳಿ ನಗರಸಭೆ ಈ ಒಂದು ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ ಒಳಗೆ ಬರುತ್ತೆ. ನೆಕ್ಸ್ಟು ಟೋಟಲಿ ಒಂದು ನಗರಸಭೆ, 4 ಪಟ್ಟಣ ಪಂಚಾಯತಿ ಮತ್ತು 8 ಗ್ರಾಮ ಪಂಚಾಯತಿಗಳು ಈ ಒಂದು ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ಬಂದು ನೋಡಿ, ಶ್ರೀರಾಮ್ಪುರ ಪಟ್ಟಣ ಪಂಚಾಯತಿ, ರಮ್ಮನಹಳ್ಳಿ ಪಟ್ಟಣ ಪಂಚಾಯತಿ, ಕಡ್ಕೋಳ ಪಟ್ಟಣ ಪಂಚಾಯತಿ, ಬೋಗಾದಿ ಪಟ್ಟಣ ಪಂಚಾಯತಿ, 4 ಪಟ್ಟಣ ಪಂಚಾಯತಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸುತ್ತಮುತ್ತ ಯಾರೆಲ್ಲ ಈಗ ಆಲ್ರೆಡಿ ವಾಸ ಮಾಡ್ತಾ ಇದ್ದಾರೆ ನೋಡಿ, ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ನಾವೆಲ್ಲಿ ಇನ್ವೆಸ್ಟ್ ಮಾಡಬೇಕು ಪ್ರಾಪರ್ಟಿಗೆ ಫ್ಯೂಚರ್ನಲ್ಲಿ, ತಮ್ಮ ನೇಟಿವ್ಗೆ ಹೋಗೋದಕ್ಕೆ ಓಡಾಡೋದಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಟಿ ನರಸೀಪುರ ರೋಡಲ್ಲಿ ಯಾರೋ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರ ಊರೆಲ್ಲೋ ಚಾಮರಾಜನಗರದಲ್ಲಿ ಇರುತ್ತೆ. ಆ ಕಡೆ ಯಾವುದು ಈ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬರ್ತಾ ಇದೆ ಅಂತ ತಾವು ನೋಡಿಕೊಂಡು ಟಿ ನರಸೀಪುರ ರೋಡ್ನಲ್ಲಿ ಎಲ್ಲಿವರೆಗೂ ತಾವು ಇನ್ವೆಸ್ಟ್ ಮಾಡ್ಬೋದು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಬೋದು. ಸರಿ, ಬನ್ನಿ ನೆಕ್ಸ್ಟು ಯಾವೆಲ್ಲ ಗ್ರಾಮ ಪಂಚಾಯತಿಗಳು ಈ ಒಂದು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಲಿಮಿಟ್ಸ್ನಲ್ಲಿ ಬರ್ತಾ ಇದೆ ಅಂತ ನೋಡೋಣ. ಇಲವಾಲ ಗ್ರಾಮ ಪಂಚಾಯತಿ, ಸಿದ್ಧಲಿಂಗಪುರ ಗ್ರಾಮ ಪಂಚಾಯತಿ, ಚಾಮುಂಡಿ ಹಿಲ್ ಗ್ರಾಮ ಪಂಚಾಯತಿ. ಈಗ ಚಾಮುಂಡಿ ಹಿಲ್ಸ್ ಏನು ಬೆಟ್ಟದ ಮೇಲಿದೆ ನೋಡಿ ಗ್ರಾಮ, ಅದನ್ನು ಕೂಡ ಈ ಒಂದು ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಸೇರಿಸ್ಬೇಕು ಅಂತ ಇಲ್ಲಿ ನಿರ್ಧಾರ ಮಾಡಿದ್ದಾರೆ. ಬಟ್ ಸ್ಥಳೀಯವಾಗಿ ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಇದನ್ನು ವಿರೋಧ ಮಾಡಿದ್ದಾರೆ, ಅದನ್ನು ನಾನಾ ಕಾರಣಗಳಿಗಾಗಿ. ನೆಕ್ಸ್ಟು ಹಾಗೆ ನಾಗನಹಳ್ಳಿ ಗ್ರಾಮ ಪಂಚಾಯತಿ, ನಾಗವಾಳ ಗ್ರಾಮ ಪಂಚಾಯತಿ, ದನಗಳ್ಳಿ, ಬೀರಿಹುಂಡಿ ಮತ್ತು ಆಲ್ನಹಳ್ಳಿ ಗ್ರಾಮ ಪಂಚಾಯತಿ. ಇದಿಷ್ಟು ಹಳ್ಳಿಗಳು ಈಗ ಬೃಹತ್ ಮೈಸೂರು ಮಹಾನಗರ ಪಾಲಿಕೆಗೆ ಬರ್ತಾ ಇದೆ. ಈಗ ಮೈಸೂರಿನಲ್ಲಿ ಇರೋರಿಗೆ ಒಂದು ಫೇರ್ ಐಡಿಯಾ ಇರುತ್ತೆ, ಈ ಒಂದು ನಾ ಹೇಳಿದಂಥ ಪಟ್ಟಣ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿಗಳು ಎಲ್ಲಿದೆ, ಯಾವ ಕಡೆ ಬರುತ್ತೆ ಅಂತ. ಸೊ ಈ ಮೈಸೂರಿನ ಹೊರಗಡೆ ಇರೋರಿಗೆ ಈ ಒಂದು ಐಡಿಯಾಗಳು ಅಷ್ಟಾಗಿ ಇರೋದಿಲ್ಲ ಭಾಳಷ್ಟು ಜನಕ್ಕೆ. ಸೊ ಇಲ್ಲಿ ಮೈಸೂರಿನಲ್ಲಿ ಎಸ್ಪೆಷಲಿ ಇನ್ವೆಸ್ಟ್ ಮಾಡ್ತಾ ಇರೋರು ಅರ್ಧಕ್ಕರ್ಧ ಬೆಂಗಳೂರಿನವರೇ.
50% of the real estate in Mysore is being ಡಿಪೆಂಡೆಂಟ್ ಆನ್ ದ ಇನ್ವೆಸ್ಟರ್ಸ್ ಫ್ರಮ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್. ಅದನ್ನು ನಾವೆಲ್ಲ ಒಪ್ಕೊಳ್ಳೇಬೇಕು. ಬೆಂಗಳೂರವರು ಇಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಮೈಸೂರಿನಲ್ಲಿ ಆ ಲೆವೆಲ್ಗೆ ರಿಯಲ್ ಎಸ್ಟೇಟು ಹಿಂದೆ ಇರಲಿಲ್ಲ, ಇನ್ನು ಮುಂದಕ್ಕೂ ಇರ್ತಾನೂ ಇರಲಿಲ್ಲ. ಸೊ ಅವರು ಬೆಂಗಳೂರಿನವರು ನಿವಾಸಿಗಳು ಬಂದಿಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ರಿಂದನೇ ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ಭಾಳ ಚೆನ್ನಾಗಿ ಡೆವಲಪ್ ಆಗಿದೆ. ಅಫ್ಕೋರ್ಸ್ ಪ್ರೈಸ್ ತುಂಬಾ ಕಾಸ್ಟ್ಲಿ ಆಗಿದೆ. ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಈಗ ಮೈಸೂರಿನಲ್ಲೇ ಸೈಟ್ ಕೊಳ್ಳೋದು ಕೂಡ ಭಾಳ ಕಷ್ಟನೇ ಆಗ್ತಾಯಿದೆ ಅನ್ನೋದು ವಿಷಯ ಕೂಡ ಅಷ್ಟೇ ಸತ್ಯವಾಗಿರುತ್ತೆ. ಸರಿ, ಬನ್ನಿ ಈಗ ಈ ಎಲ್ಲ ಪಂಚಾಯತ್ಗಳು ಮೈಸೂರಿನ ಯಾವ ಭಾಗದಲ್ಲಿ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಗ ಯಾರ್ಯಾರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೊಡಗು ಅವರು ಯಾರೋ ಬೆಂಗಳೂರಿನಲ್ಲಿ ಇದ್ದಾರೆ, ಅಥವಾ ಕೊಡಗು ಅವರು ಮಡಿಕೇರಿಯವರು ಮೈಸೂರಿನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರ. ಸೊ ಅವ್ರಿಗೆ ಹುಣಸೂರು ರೋಡ್ ಹತ್ರ ಆಗುತ್ತೆ, ಮಡಿಕೇರಿ ವಿರಾಜಪೇಟೆ ಅವ್ರಿಗೆಲ್ಲ. ಅಲ್ಲಿ ಹತ್ರದಲ್ಲಿ ಯಾವ ಪಂಚಾಯಿತಿ ಗ್ರೇಟರ್ ಮೈಸೂರು ಕಾರ್ಪೊರೇಷನ್ಗೆ ಸೇರ್ತಾ ಇದೆ ಅಂತ ತಿಳ್ಕೊಂಡ್ರೆ ಅವರು ಯಾವ ಭಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಮೊದಲನೇದಾಗಿ ನೋಡಿ, ಊಟಗಳ್ಳಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್. ನೋಡಿ ಊಟಗಳ್ಳಿ ಎಲ್ಲಿ ಬರುತ್ತೆ? ಊಟಗಳ್ಳಿ ನೋಡಿ ಹುಣಸೂರು ರೋಡ್ಗೆ ಅಟ್ಯಾಚ್ ಆಗಿ ಬರ್ತದೆ. ನೋಡಿ ಊಟಗಳ್ಳಿ ಬಂದು ಏನು ಹುಣಸೂರು ರೋಡ್ ಇದೆ ನೋಡಿ, ಈ ಭಾಗದಲ್ಲಿ ಬರುತ್ತೆ. ಇಲವಾಲ ಹೋಬಳಿ ಏನು ಇದೆ ನೋಡಿ ಇಲ್ಲಿ. ಸೊ ತಮಗೆ ಇಲ್ಲಿ ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಕೂರ್ಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಇಲ್ಲಿಗೆಲ್ಲ ಭಾಳನೇ ಹತ್ರ ಆಗುತ್ತೆ. ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಬಟ್ ಸ್ಟಿಲ್ ಸಿಟಿ ಕಾರ್ಪೊರೇಷನ್ಗೆ ಸೇರಿರಲಿಲ್ಲ. ಇವತ್ತಿಗೂ ವಿಜಯನಗರ 4th ಸ್ಟೇಜ್ ಕೂಡ ಸಿಟಿ ಕಾರ್ಪೊರೇಷನ್ಗೆ ಸೇರಿಲ್ಲ. ವಿಜಯನಗರ 4th ಸ್ಟೇಜು ಮೈಸೂರಿನಲ್ಲಿ ಊಟಗಳ್ಳಿ ನಗರಸಭೆ ಅಡಿನಲ್ಲಿ ಬರುತ್ತೆ ಇವಾಗೆಲ್ಲ. ಸೊ ನೆಕ್ಸ್ಟು ವಿಜಯನಗರ 4th ಸ್ಟೇಜ್ ಎಲ್ಲ ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬಂದುಬಿಡುತ್ತೆ. ಅದೇ ರೀತಿ ನೆಕ್ಸ್ಟು ನೋಡಿ ಶ್ರೀರಾಮ್ಪುರ ಟೌನ್ ಪಂಚಾಯತ್. ಶ್ರೀರಾಮ್ಪುರ ಬಂದ್ಬಿಟ್ಟು ನಿಮಗೆ ಮೈಸೂರಿನ ಸೌತ್ ವೆಸ್ಟಲ್ಲಿ ಬರುತ್ತೆ. ಮಾನಂದವಾಡಿ ರಸ್ತೆ ಏನಿದೆ ನೋಡಿ, HD ಕೋಟೆ ರೋಡ್ ಅಂತ ನಾವು ಕರಿತೀವಿ ನೋಡಿ, ಈ ಭಾಗದಲ್ಲಿ ಶ್ರೀರಾಮ್ಪುರ ಟೌನ್ ಪಂಚಾಯತ್ ಬರುತ್ತೆ. ಸೊ ಇಲ್ಲಿ ಸಾಕಷ್ಟು ಹಳ್ಳಿಗಳು ಟೌನ್ ಪಂಚಾಯತ್ ಲಿಮಿಟ್ಸ್ನಲ್ಲಿ ಏನು ಬರುತ್ತೆ, ಎಷ್ಟೊಂದು ಲೇಔಟ್ಗಳು ಅದೆಲ್ಲ ಈಗ ಗ್ರೇಟರ್ MCCಗೆ ಸೇರುತ್ತೆ. ರಮ್ನಹಳ್ಳಿ ಟೌನ್ ಪಂಚಾಯತ್ ನೋಡಿ, ಮೈಸೂರು ಸಿಟಿಗೆ ಬಹಳ ಹತ್ತಿರದಲ್ಲೇ ಇರುವಂಥ ಟೌನ್ ಪಂಚಾಯತ್ ಅಂದರೆ ಅದು ರಮ್ನಹಳ್ಳಿ ಟೌನ್ ಪಂಚಾಯತು. ತಮಗೆ ಮೈಸೂರು ಬಸ್ ಸ್ಟ್ಯಾಂಡಿಂದ ಬರೀ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ರಮ್ನಹಳ್ಳಿಗೆ, ಹಾರ್ಡ್ಲಿ 7 ಕಿಲೋಮೀಟರ್ಸು. ಮೈಸೂರು ಈಸ್ಟ್ನಲ್ಲಿ ಬರುತ್ತೆ. ಈ ಬೆಂಗಳೂರು ಮೈಸೂರು ಹೈವೇಗೆ ತುಂಬಾ ಹತ್ರ ಇದೆ. ಇದು ಬೆಂಗಳೂರು ಮೈಸೂರು ರೋಡು ಮತ್ತು ಬನ್ನೂರು ರೋಡ್ ಏನಿದೆ ನೋಡಿ, ಸ್ಟೇಟ್ ಹೈವೇ, ಇದಕ್ಕೆ ಎಕ್ಸಾಕ್ಟ್ಲಿ ಮಧ್ಯದಲ್ಲಿದೆ. ಸೊ ರಮ್ನಹಳ್ಳಿ ಪಟ್ಟಣ ಪಂಚಾಯತಿ ಕೂಡ ಗ್ರೇಟರ್ MCCಗೆ ಸೇರ್ತಾ ಇದೆ. ಭಾಳಷ್ಟು ಜನ ಊಟಿಗೆ ಓಡಾಡೋರು ಈ ನಂಜನಗೂಡು ರೋಡ್ ಮೇಲೆ ಟ್ರಾವೆಲ್ ಮಾಡ್ತಾರೆ ನೋಡಿ, ಅವ್ರಿಗೆಲ್ಲ ಈ ಭಾಗದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಭಾಳ ಸೂಕ್ತವಾಗಿರುತ್ತೆ ರಮ್ನಹಳ್ಳಿ ಪಟ್ಟಣ ಪಂಚಾಯತಿ ಲಿಮಿಟ್ಸ್ನಲ್ಲಿ. ಸೊ ನೆಕ್ಸ್ಟು ನಾನು ಹಾಗೆ ಈ ಎಲ್ಲ ಟೌನ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ನಲ್ಲಿ ಯಾವೆಲ್ಲ ಹಳ್ಳಿಗಳು ಬರುತ್ತೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಹಂಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ, ದಯವಿಟ್ಟು ಕೊನೆ ತನಕ ನೋಡಿ. ಸರಿ, ಬನ್ನಿ ಈಗ ಕಡ್ಕೋಳ ಟೌನ್ ಪಂಚಾಯತ್. ಕಡ್ಕೋಳ ಟೌನ್ ಪಂಚಾಯತ್ತು ಮೈಸೂರು ಸೌತ್ನಲ್ಲಿ ಬರುತ್ತೆ. ನಂಜನಗೂಡು ರೋಡ್ ಏನಿದೆ ನೋಡಿ ಇಲ್ಲಿ ಕಡ್ಕೋಳ, ತಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದೆ ಕಡ್ಕೋಳ ಟೌನ್ ಪಂಚಾಯತ್. ಸರಿ, ನೆಕ್ಸ್ಟು ಬೋಗಾದಿ ಟೌನ್ ಪಂಚಾಯತ್. ಬೋಗಾದಿ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಮೈಸೂರು ವೆಸ್ಟ್ನಲ್ಲಿ ಬರುತ್ತೆ ನೋಡಿ, ಮೈಸೂರು ವೆಸ್ಟ್ನಲ್ಲಿ ಬೋಗಾದಿ ಇದೆ. ಸೊ ಈ ಭಾಗದಲ್ಲಿ ಬೋಗಾದಿ ಟೌನ್ ಪಂಚಾಯತ್ ಬರುತ್ತೆ. ಸೊ ಇಲ್ಲಿ ರಿಂಗ್ ರೋಡ್ ಆಚೆ ತಾವು ಅಬ್ಸರ್ವ್ ಮಾಡ್ಬೋದು, ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟ್ರು ತುಂಬ ಸಾಕಷ್ಟು ಡೆವಲಪ್ಮೆಂಟ್ ಈಗ ಆಲ್ರೆಡಿ ಆಗಿದೆ. ಸೊ ಈ ಎಲ್ಲ ಲೇಔಟ್ಗಳು ಬೋಗಾದಿ ಟೌನ್ ಪಂಚಾಯತ್ ಒಳಗಡೆ ಬರುತ್ತೆ. ಅದು ಕೂಡ ಈಗ ಗ್ರೇಟರ್ MCCಗೆ ಸೇರ್ಕೊಳ್ಳುತ್ತೆ. ಇಲ್ವಾಲ ಗ್ರಾಮ ಪಂಚಾಯತ್. ಇಲ್ವಾಲ ಗ್ರಾಮ ಪಂಚಾಯತ್ ಕೂಡ ನೋಡಿ ಹುಣಸೂರು ರೋಡ್ನಲ್ಲಿ ಬರುತ್ತೆ ನೋಡಿ, ಇಲ್ವಾಲ ಇಲ್ಲಿದೆ. ಸೊ ಇದು ಕೊಡಗು ಮತ್ತು ಮಂಗಳೂರು ಕಡೆ ಯಾರೆಲ್ಲ ಇದ್ದಾರೆ, ಸೊ ಅವ್ರಿಗೆ ಇದು ತುಂಬಾ ಹತ್ರ ಆಗುತ್ತೆ ಮೈಸೂರಿನ ಈ ಒಂದು ಭಾಗ. ಸಿದ್ಧಲಿಂಗಪುರ ಗ್ರಾಮ ಪಂಚಾಯತ್.
ಸೊ ಅಗೈನ್ ಬೆಂಗಳೂರು ಮೈಸೂರು ರೋಡ್ನಲ್ಲಿ ಯಾರಾದರೂ ಹತ್ರ ಆ ಕಡೆ ನೋಡ್ತಾ ಇದ್ದರೆ ಇನ್ವೆಸ್ಟ್ ಮಾಡೋದಕ್ಕೆ ನೋಡಿ, ಸಿದ್ಧಲಿಂಗಪುರ ಎಕ್ಸಾಕ್ಟ್ಲಿ ಬೆಂಗಳೂರು ಮೈಸೂರು ಹೈವೇ ಅಟ್ಯಾಚ್ ಆಗೇ ಇದೆ. ಈ ಒಂದು ಗ್ರಾಮ ಪಂಚಾಯತ್ ಕೂಡ ಈಗ ಗ್ರೇಟರ್ MCCಗೆ ಸೇರ್ಕೊಳ್ಳುತ್ತೆ. ಚಾಮುಂಡಿ ಹಿಲ್ಸ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ, ಭಾಳಷ್ಟು ಜನ ಮೈಸೂರು ವಿಸಿಟ್ ಮಾಡಿರೋರು. ಚಾಮುಂಡಿ ಬೆಟ್ಟ ಕೂಡ ಈಗ ಗ್ರೇಟರ್ ಮೈಸೂರು ಒಂದು ವ್ಯಾಪ್ತಿಗೆ ಬಂದ್ಬಿಡುತ್ತೆ. ನೋಡಿ, ಇದೇ ಚಾಮುಂಡಿ ಬೆಟ್ಟ ವಿಲೇಜು. ಸೊ ಈ ವಿಲೇಜ್ ಕೂಡ ನೆಕ್ಸ್ಟು ಗ್ರೇಟರ್ MCC ಲಿಮಿಟ್ಸ್ಗೆ ಬರುತ್ತೆ. ಬಟ್ ಏನಂದರೆ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ಹೊಸ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಇಲ್ಲ. ಈಗ ಆಲ್ರೆಡಿ ಯಾರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರು ಮಾತ್ರ ಗ್ರೇಟರ್ MCC ಸೇರ್ಕೋತಾರೆ ಅಷ್ಟೇ. ಅಲ್ಲಿ ಇನ್ವೆಸ್ಟ್ಮೆಂಟ್ಗೆ ಯಾವುದೇ ಆಪರ್ಚುನಿಟಿ ನಮಗೆ ಇರೋದಿಲ್ಲ. ನಾಗನಹಳ್ಳಿ ಗ್ರಾಮ ಪಂಚಾಯತ್, ನಾಗನಹಳ್ಳಿ ಕೂಡ ಬೆಂಗಳೂರು ಮೈಸೂರು ಹೈವೇಗೆ ಹತ್ರದಲ್ಲೇ ಬರುತ್ತೆ. ಸಮ್ಮೇರಿಯರ್ ಈ ಕಡೆ ಒಂದು ರೈಲ್ವೆ ಸ್ಟೇಷನ್ ಏನಿದೆ ನೋಡಿ, ಆ ಕಡೆ ನಾಗನಹಳ್ಳಿ ಗ್ರಾಮ ಪಂಚಾಯತ್ ಬರುತ್ತೆ. ನೋಡಿ, ಇಲ್ಲಿ ನಾಗನಹಳ್ಳಿ ಅಂತ ಇದೆ. ಇದು ಕೂಡ ಬೆಂಗಳೂರು ಮೈಸೂರು ಹೈವೇಗೆ ಮತ್ತು KRS ರೋಡ್ಗೆ ಹತ್ರ ಆಗುತ್ತೆ. ನೆಕ್ಸ್ಟು ದನಗಳ್ಳಿ ಕೂಡ ಈ ಕಡೆ ಮೈಸೂರು ಸೌತ್ ವೆಸ್ಟು ಈ ಕಡೆನೇ ಬರುತ್ತೆ. ದನಗಳ್ಳಿ HD ಕೋಟೆ ರೋಡು, ಈ ವಿಷ್ಣುವರ್ಧನ್ ಸ್ಮಾರಕ ಏನಿದೆ ನೋಡಿ, ಅದೆಲ್ಲ ಇಲ್ಲಿಗೆ ಹತ್ರ ಆಗುತ್ತೆ. ದನಗಳ್ಳಿ ಗ್ರಾಮ ಪಂಚಾಯತ್ ಕೂಡ ತಮಗೆ ಈ ಒಂದು ಗ್ರೇಟರ್ MCCಗೆ ಬರುತ್ತೆ. ಈ ಕೆಂಚಲಗೂಡು ಲೇಔಟ್ ಅಂತ ಇದೆ, ಒಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಡೆವಲಪ್ಮೆಂಟ್ ಮಾಡಿರುವಂಥದ್ದು ಇದೆ. ಕೆಂಚಲಗೂಡು ಲೇಔಟು ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದೆಲ್ಲ ದನಗಳ್ಳಿ ಲಿಮಿಟ್ಸ್ನಲ್ಲೇ ಬರುತ್ತೆ. ಅದು ಕೂಡ ಈಗ ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಸೇರಿಕೊಳ್ಳುತ್ತೆ. ಇಲ್ಲಿ ಕೂಡ ಸೈಟ್ಗಳು ಅವೈಲಬಲ್ ಇದೆ. ಯಾರಿಗಾದರೂ ಬೇಕಿದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಕೊಡ್ತೀನಿ, ಏನು ಡೈಮೆನ್ಷನ್ನು ಪ್ರೈಸು ಎಲ್ಲ. ಬೀರಿಹುಂಡಿ ಗ್ರಾಮ ಪಂಚಾಯತ್ ಬಂದು ಈ ಕಡೆ ಏನು ಬೋಗಾದಿ ರೋಡ್ ಇದೆ ನೋಡಿ, ಈ ಕಡೆ ಬರುತ್ತೆ. ನೋಡಿ, ಈ ಕಡೆ ಬೋಗಾದಿ ರೋಡ್ಗೆ ಅಟ್ಯಾಚ್ ಆಗಿ ಬೀರಿಹುಂಡಿ ಇದೆ. ಸೊ ಮೈಸೂರಿನಲ್ಲಿ ಈಗ ಬೋಗಾದಿ ರೋಡು ಫಾಸ್ಟ್ ಮೂವಿಂಗ್ ಏರಿಯಾ ಅಂತ ಹೇಳ್ಬೋದು. ಯಾಕಂದರೆ ವಿಜಯನಗರ ಆ ಕಡೆ ಎಲ್ಲ ಆಲ್ರೆಡಿ ಫುಲ್ಲಿ ಡೆವಲಪ್ಡ್ ಆಗೋಗಿದೆ. ಸೊ ಒಂದು 30-40 ಸೈಟ್ ಬೇಕಂದರೆ ತಮಗೆ ಆ ಕಡೆ ಎಲ್ಲ ಒಂದು 80 ಲಕ್ಷ ಟಚ್ ಆಗೋಗಿದೆ. ಸೊ ಅವರೆಲ್ಲ ಆಲ್ಮೋಸ್ಟ್ ಈಗ ಬೋಗಾದಿ ರೋಡ್ ಕಡೆ ಮೂವ್ ಆಗ್ತಾ ಇದ್ದಾರೆ. ಒಂದು 40-50 ಲಕ್ಷ ಬಡ್ಜೆಟಲ್ಲಿ ನೋಡ್ತಾ ಇರೋರೆಲ್ಲ. ನೆಕ್ಸ್ಟು ಆಲ್ನಹಳ್ಳಿ ಗ್ರಾಮ ಪಂಚಾಯತ್ತು ಕೂಡ ಮೈಸೂರು ಈಸ್ಟ್ನಲ್ಲಿ ಬರುತ್ತೆ. ಇದು ಟುವರ್ಡ್ಸ್ ಟಿ ನರಸೀಪುರ ರೋಡು ಮತ್ತು ಬನ್ನೂರು ರೋಡು ಈ ಎರಡು ಮಧ್ಯದಲ್ಲಿ ಬರುತ್ತೆ ಆಲ್ನಹಳ್ಳಿ ಗ್ರಾಮ ಪಂಚಾಯತ್. ತಮಗೆ ಒಂದು ಅಡ್ವಾಂಟೇಜ್ ಏನಂದರೆ ಬೆಂಗಳೂರಿಗೆ ಓಡಾಡೋರಿಗೆ ಇದು ತುಂಬ ಯೂಸ್ಫುಲ್ಲು. ಯಾಕಂದರೆ ಕನಕಪುರ ರೋಡ್ ಮೇಲೆ ಕೂಡ ತಾವು ಈ ಒಂದು ಆಲ್ನಹಳ್ಳಿ ತಾವು ರೀಚ್ ಆಗ್ಬೋದು. ಕನಕಪುರ ರೋಡ್ ಮೇಲೆ ಓಡಾಡೋರು ಬೆಂಗಳೂರಿಂದ ಭಾಳಷ್ಟು ಜನ ಇದ್ದಾರೆ. ಸೊ ಅವ್ರಿಗೆ ಎರಡು ಡಬಲ್ ಅಡ್ವಾಂಟೇಜ್, ಒಂದು ಬೆಂಗಳೂರು ಮೈಸೂರು ಹೈವೇಯಿಂದ ಬರ್ಬೋದು, ಇಲ್ಲ ನಾವು ಟೋಲೆಲ್ಲ ಅವಾಯ್ಡ್ ಮಾಡ್ತೀವಿ ಬೇಡ ಅಂದರೆ ಕನಕಪುರ, ಅಲ್ಗೂರು, ಮಳವಳ್ಳಿ, ಬನ್ನೂರು ಮೇಲೆ ತಾವು ಈ ಕಡೆ ಕೂಡ ಟ್ರಾವೆಲ್ ಮಾಡ್ಬೋದು. ಇಲ್ಲಿ ನೋಡಿ, ಬೆಂಗಳೂರು ಟು ಮೈಸೂರು ಈ ಒಂದು ರೂಟ್ನಲ್ಲಿ ಅವರೆಲ್ಲ ಆಲ್ನಹಳ್ಳಿ ಸುತ್ತಮುತ್ತ ಇನ್ವೆಸ್ಟ್ ಮಾಡ್ಬೋದು. ಮೈಸೂರಿನಲ್ಲಿ ತಮಗೆ ಅತಿ ಕಡಿಮೆಗೆ ಸೈಟ್ಗಳೇನಾದರೂ ಬೇಕಿದ್ದರೆ ಅದು ಒಂದು ಟುವರ್ಡ್ಸ್ ರಮ್ನಹಳ್ಳಿ ಏನಿದೆ ನೋಡಿ, ರಮ್ನಹಳ್ಳಿ ಟೌನ್ ಪಂಚಾಯತ್ತು, ಅದು ಬಿಟ್ಟರೆ ಟಿ ನರಸೀಪುರ ರೋಡು, ಈ ಎರಡು ರೋಡ್ನಲ್ಲಿ ತಮಗೆ ಇರೋದ್ರಲ್ಲೇ ಕಡಿಮೆ ಬಡ್ಜೆಟ್ನಲ್ಲಿ ತಮಗೆ ಸೈಟ್ಗಳು ಸಿಗುತ್ತೆ. ತಾವು ಇಲ್ಲಿ ನೋಡ್ಬೋದು. ಸರಿ, ಬನ್ನಿ ಈಗ ಯಾವೆಲ್ಲ ಹಳ್ಳಿಗಳು ಈ ಒಂದು ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಸೇರಿಕೊಳ್ಳುತ್ತೆ ಅನ್ನೋ ವಿಷಯನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ತಾವು ನೋಡಬೇಕು ಅಂದರೆ ದಯವಿಟ್ಟು ವಿಡಿಯೋನ ಪೌಸ್ ಮಾಡಿ, ತಮ್ಮ ಊರು ಯಾವುದಾದ್ರೂ ಇಲ್ಲಿ ಇದ್ದರೆ ದಯವಿಟ್ಟು ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಮೊದಲನೇದಾಗಿ ಇನ್ಕಳ್ಳು, ಇಲ್ಲಿ 755 ಹೆಕ್ಟೇರ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಆಲ್ರೆಡಿ ಇನ್ಕಲ್ ಗ್ರಾಮದಲ್ಲಿ ಒಂದಷ್ಟು ಭಾಗ ಆಲ್ರೆಡಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಇರ್ಬೋದು ಅಥವಾ ಟೌನ್ ಪಂಚಾಯತ್ ಲಿಮಿಟ್ಸ್ನಲ್ಲಿ ಇರ್ಬೋದು. ಸೊ ಮಿಕ್ಕಿರೋದು ಬಿಟ್ಟೋಗಿರೋ ಅಂಥದ್ದು ಒಂದು 755 ಹೆಕ್ಟೇರು ಈಗ ಮತ್ತೆ ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಸೇರಿಕೊಳ್ಳುತ್ತೆ. ನೆಕ್ಸ್ಟು ಊಟಗಳ್ಳಿಯಿಂದ 344 ಹೆಕ್ಟೇರು.
ಸೊ ಈ ರೀತಿಯಾಗಿ ತಾವು ಎಷ್ಟೆಷ್ಟು ಹೆಕ್ಟೇರು ಸೇರ್ಕೊಳ್ಳುತ್ತೆ ಅಂತ ನೋಡಿ. ಮತ್ತು ಕೇರ್ಗಳ್ಳಿ ಶಾಡ್ನಲ್ಲಿ KRS ರೋಡ್ನಲ್ಲಿ ಬರುತ್ತೆ. ಬೋಗಾದಿ, ಮರ್ಟಿ ಕ್ಯಾತನಹಳ್ಳಿ, ಬಂಡಿಪಾಳ್ಯ, ಈ ಚಾಮುಂಡಿ ಬೆಟ್ಟದ ಹಿಂಭಾಗ ಬರುತ್ತೆ. ರಿಂಗ್ ರೋಡ್ ಹತ್ರದಲ್ಲಿ ಈ ಬಂಡಿಪಾಳ್ಯದಲ್ಲಿ ತರಕಾರಿ ಮಾರ್ಕೆಟು ಮತ್ತು RMC ಯಾರ್ಡು ಎಲ್ಲ ಇದೆ ನೋಡಿ, ಅಲ್ಲಿರುವಂಥದ್ದು ಬಂಡಿಪಾಳ್ಯ. ಯಾಂದಳ್ಳಿ ಬಂದು ಈ ಕಡೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಆರ್ಚ್ ಇದೆ ನೋಡಿ, ಟಿ ನರಸೀಪುರ ರೋಡು, ಅದರೊಳಗಡೆ ಹೋದರೆ ತಮಗೆ ಯಾಂದಳ್ಳಿ ಸಿಗುತ್ತೆ. ಲಲಿತಾದ್ರಿಪುರ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿರುವಂಥದ್ದು, ರಿಂಗ್ ರೋಡ್ಗೆ ಅಟ್ಯಾಚ್ ಆಗಿ. ಅಂಚ್ಯ ತಾವು ಮೈಸೂರು ಈಸ್ಟ್ನಲ್ಲಿದೆ ಇದು. ಸತಗಳ್ಳಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಏನಿದೆ ನೋಡಿ, ಅದಕ್ಕೆ ಹೊಂದಿಕೊಂಡಂತೆ ಅಂಚ್ಯ ಗ್ರಾಮ ಇದೆ. ರಮ್ಮನಹಳ್ಳಿ ಮೈಸೂರು ಈಸ್ಟು, ಮೇಟ್ಗಳ್ಳಿ KRS ರೋಡ್ಗೆ ಹತ್ರದಲ್ಲೇ ಬರ್ತದೆ ಇವೆಲ್ಲ. ಶ್ರೀರಾಂಪುರ, ಬೆಲವತ್ತ, ಆಲನಹಳ್ಳಿ, ನಾಡನಹಳ್ಳಿ, ದಟ್ಟಗಳ್ಳಿ, ಹೆಬ್ಬಾಳ, ಚಾಮುಂಡಿ ಬೆಟ್ಟ, ಲಿಂಗಾಂಬುದಿಪಾಳ್ಯ, ಕೆಸರೆ. ಸೊ ಕೆಸರೆ ಕೂಡ ಇವಾಗ ಸಿಟಿ ಕಾರ್ಪೊರೇಷನ್, ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಸೇರ್ಕೊಳ್ಳುತ್ತೆ. ಮದಗಳ್ಳಿ, ಕೂರ್ಗಳ್ಳಿ, ಸರ್ಕಾರಿ ಉತ್ತನಹಳ್ಳಿ, ಈ ಜ್ವಾಲಾಮುಖಿ ತ್ರಿಪುರ ಸುಂದರಿ ಟೆಂಪಲ್ ಏನಿದೆ ನೋಡಿ, ಅದಿರೋದು ಉತ್ತನಹಳ್ಳಿನಲ್ಲೇ. ಸೊ ಆ ಒಂದು ಗ್ರಾಮ ಕೂಡ ಈಗ ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಸೇರ್ಕೊಳ್ಳುತ್ತೆ. ಬೆಲವಾಡಿ, ಸಾತ್ಗಳ್ಳಿ, ಮಂಡಕ್ಕಳ್ಳಿ, ಮೈಸೂರು ಏರ್ಪೋರ್ಟ್ ಏನಿದೆ ನೋಡಿ ಮಂಡಕ್ಕಳ್ಳಿ, ಅದು ಕೂಡ ಗ್ರೇಟರ್ MCCಗೆ ಸೇರುತ್ತೆ. ಹೊಸ ಉಂಡಿ ಕೂಡ ಆ ಕಡೆನೇ ಬರುತ್ತೆ, ಈ ಉತ್ತನಹಳ್ಳಿ ಅಕ್ಕಪಕ್ಕದಲ್ಲಿ. ಚಿಕ್ಕಹಳ್ಳಿ, ಟಿ ನರಸೀಪುರ ರೋಡು, ಚೋರ್ನಹಳ್ಳಿ ಕೂಡ ಟಿ ನರಸೀಪುರ ರೋಡು. ಬಸವನಹಳ್ಳಿ, ವಿಜಯನಗರ 4th ಸ್ಟೇಜಿಂದ ಇನ್ನು ಮುಂದಕ್ಕೆ ಹೋದರೆ ಬಸವನಹಳ್ಳಿ ಎಲ್ಲ ಸಿಗುತ್ತೆ. ಗುಡುಮಾದನಹಳ್ಳಿ, ಹಾಲಾಳು, ಗೋಹಳ್ಳಿ ಬೋಗಾದಿ ರೋಡಲ್ಲಿ ಬರುತ್ತೆ. ಹೆಡಹಳ್ಳಿ, ಚೌಡಹಳ್ಳಿ, ಬೂಗತ್ಗಳ್ಳಿ, ಬನ್ನೂರು ರೋಡು, ಗೋರೂರು, ಇವೆಲ್ಲ ಶ್ರೀರಾಂಪುರಗೆ ಹತ್ರ. ಕೊಪ್ಪಲೂರು ಮತ್ತು ಮೈಸೂರು ಗ್ರಾಮಾಂತರ ಅಂತ ಕೊಟ್ಟಿದ್ದಾರೆ. ಹಾಗೆ ಕುರುಬರಹಳ್ಳಿ, ಈ ಎಲ್ಲ ಗ್ರಾಮಗಳು ಗ್ರೇಟರ್ ಮೈಸೂರಿಗೆ ಸೇರಿಕೊಳ್ಳುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದೇ ಫೈನಲ್ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ದೇರ್ ಮೈಟ್ ಬಿ ಸ್ಲೈಟ್ ಚೇಂಜಸ್, ಅಡಿಷನ್ನು ಡಿಲಿಷನ್ ಇದ್ದೇ ಇರುತ್ತೆ. ಯಾಕಂದರೆ ಸ್ಥಳೀಯವಾಗಿ ರಾಜಕಾರಣಿಗಳ ಪರವಿರೋಧ ಇದ್ದೇ ಇರುತ್ತೆ. ಯಾಕಂದರೆ ಕೆಲವ್ರಿಗೆ ಅದರಿಂದ ಏನೋ ವೈಯಕ್ತಿಕವಾಗಿ ಲಾಭ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಚಾಮುಂಡಿ ಬೆಟ್ಟದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಗ್ರೇಟರ್ MCCಗೆ ಸೇರೋದಿಲ್ಲ, ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಹೋಗ್ಬಿಟ್ರೆ ಅಲ್ಲಿ ಕಾರ್ಪೊರೇಟರ್ ಬರ್ತಾರೆ. ಸೊ ಅವಾಗ ಕಾರ್ಪೊರೇಟರ್ದೇ ಎಲ್ಲ ಅಧಿಕಾರ ಇರುತ್ತೆ, ಗ್ರಾಮ ಪಂಚಾಯತಿ ಸದಸ್ಯರದ್ದೇನು ಮಾತು ನಡೆಯಲ್ಲ. ಸೊ ತಮಗೆ ಗೊತ್ತಿರ್ಬೋದು, ನಾನಾ ಕಾರಣಗಳಿಗೆ ಇಲ್ಲಿ ವಿರೋಧ ಮಾಡ್ತಾಯಿದ್ದಾರೆ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಭಾಳಷ್ಟು ಉಪಯುಕ್ತವಾಗಿತ್ತು ಅಂತ ನಾನು ಭಾವಿಸಿದ್ದೀನಿ. ಸೊ ತಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ತಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ತಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ನೋಡಿ, ಬೆಂಗಳೂರು ಬಿಟ್ಟರೆ ಮೈಸೂರೇ ನೆಕ್ಸ್ಟು ಫಾಸ್ಟೆಸ್ಟು ಗ್ರೋಯಿಂಗ್ ಸಿಟಿ, ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ನೋಡಿ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರೋಂಗೆ ಬೆಂಗಳೂರು ಬಿಟ್ಟರೆ ಮೈಸೂರೇ ಸೆಕೆಂಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ಕರ್ನಾಟಕ. ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಯಾವ ಲೆವೆಲ್ಗಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ರೋಡ್ ಆಗಿರ್ಬೋದು, ನೀರಾಗಿರ್ಬೋದು, ಹಾಗೆ ಪೊಲ್ಯೂಷನ್ನು, ಪಾಪ್ಯುಲೇಷನ್ನು, ಭಾಳಷ್ಟು ತೊಂದರೆಗಳಿದೆ. ಹಾಗೆ ಗೌರ್ನಮೆಂಟು ಕೂಡ ಈಗ ಬಿಹೈಂಡ್ ಬ್ಯಾಂಗ್ಳೂರ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಬೆಂಗಳೂರು ಹೊರತುಪಡಿಸಿ ಬೇರೆ ನಗರಗಳನ್ನು ಡೆವಲಪ್ ಮಾಡಬೇಕು. ಪ್ರೈವೇಟ್ ಕಂಪನಿಗಳು, IT-BT ಕಂಪನಿಗಳಾಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಆಗಿರ್ಬೋದು, ಬೆಂಗಳೂರು ಹೊರತುಪಡಿಸಿ ಬೇರೆ ನಗರಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತಮಗೆ ಸಾಕಷ್ಟು ಸೌಕರ್ಯಗಳನ್ನು ನಾವು ಗೌರ್ಮೆಂಟ್ ಕಡೆಯಿಂದ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಬೆಂಗಳೂರು ಬಿಟ್ಟು ಮಂಗಳೂರು, ಮೈಸೂರು, ಹುಬ್ಳಿ, ಶಿವಮೊಗ್ಗ, ಬೆಳಗಾವಿ, ಗುಲ್ಬರ್ಗ ಎಲ್ಲ ನಗರಗಳಿಗೂ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ಇಲ್ಲಿ ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೋಡಿ, ವೈ ಆರ್ ಬೆಂಗಳೂರಿಯನ್ಸ್ ಮೂವಿಂಗ್ ಟು ಮೈಸೂರು ಅಂತ. ಯಾಕಂದರೆ ಫ್ಯೂಚರಲ್ಲಿ ಈಗ ಮೈಸೂರಿನಲ್ಲಿ ಭಾಳಷ್ಟು ಇನ್ವೆಸ್ಟ್ಮೆಂಟುಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನೋಡಿ, ರೀಸೆಂಟಾಗಿ DK ಶಿವಕುಮಾರ್ ನೇತೃತ್ವದಲ್ಲಿ ಒಂದು ನ್ಯೂ IT ಪಾಲಿಸಿ ಅಂತ ಮಾಡಿದ್ರು. ಹಾಗೆ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಕೂಡ
ಈ ಒಂದು ಪಾಲಿಸಿನ ಮುಂದಿಟ್ಟಿದ್ದಾರೆ. ಅದರ ಪ್ರಕಾರ ಏನಂದರೆ, ಬೆಂಗಳೂರು ಬಿಟ್ಟು ಬೇರೆ ಸಿಟಿನಲ್ಲಿ ಇನ್ವೆಸ್ಟ್ ಮಾಡೋರಿಗೆ ನೋಡಿ, ಸರ್ಕಾರದ ಕಡೆಯಿಂದನೇ 50% ಬಾಡಿಗೆನ ರೀಇಂಬರ್ಸ್ಮೆಂಟ್ ಮಾಡ್ತಾರಂತೆ, ಅಪ್ ಟು 2 crores. ಇದೆಲ್ಲ ಒಂಥರ ಪರ್ಕ್ಸ್ ಕೊಡೋ ಥರ ಕಂಪನಿಗಳಿಗೆ, ಬೇರೆ ಕಡೆ ಇನ್ವೆಸ್ಟ್ ಮಾಡೋರಿಗೆ. ಹಾಗೆ 30% ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ವಾಪಸ್ ಕೊಡ್ತಾರಂತೆ ಅಪ್ ಟು 3 years. ಈ ಸ್ಟಾರ್ಟಪ್ ಕಂಪನೀಸ್ಗಳಿಗೆಲ್ಲ ಇದು ಭಾಳಷ್ಟು ಯೂಸ್ ಆಗುತ್ತೆ. ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ಗೌರ್ಮೆಂಟ್ ಕಡೆಯಿಂದ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಹಾಗೆ 100% ಎಲೆಕ್ಟ್ರಿಸಿಟಿ ಡ್ಯೂಟಿ ವೇವರ್, ಕರೆಂಟ್ ಬಿಲ್ನಲ್ಲಿ ಕೂಡ ಅವ್ರಿಗೆ ಫುಲ್ಲು ವೇವರ್ ಕೂಡ ಕೊಡ್ತಾಯಿದ್ದಾರೆ 100% 5 ವರ್ಷದ ತನಕ. ಹಾಗೆ 25% ಫೋನ್ ಮತ್ತು ಇಂಟರ್ನೆಟ್ ಬಿಲ್ ಕೂಡ ವೇವರ್ ಕೊಡ್ತಾಯಿದ್ದಾರೆ, ಅಂದರೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾಯಿದ್ದಾರೆ. ಅಪ್ ಟು 12 lakhs ಕರೆಂಟ್ ಬಿಲ್ಲು, ಫೋನ್ ಬಿಲ್ ಮತ್ತು ಇಂಟರ್ನೆಟ್ ಬಿಲ್ಲು. ಹಾಗೆ R&D ಇನ್ಸೆಂಟಿವ್, R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಏನು ಅವರು ಖರ್ಚಾಗುತ್ತೆ ಅದಕ್ಕೂ ಕೂಡ ಅಪ್ ಟು 50 crores ಕೊಡ್ತಾರಂತೆ. ಬಟ್ ಅದಕ್ಕೆಲ್ಲ ಭಾಳಷ್ಟು ಷರತ್ತುಗಳಿರುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಮೇ ಬಿ ಫಾರ್ ದ ಫಸ್ಟ್ 100 ಇನ್ವೆಸ್ಟರ್ಸ್, ಫಾರ್ ದ ಫಸ್ಟ್ 100 ಕಂಪನೀಸ್ ಅಂತ ಏನೋ ಒಂದು ಇರ್ಬೋದು, ಅಥವಾ ಮಿನಿಮಮ್ ಇಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಇರ್ಬೋದು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಅದನ್ನು ಫುಲ್ಫಿಲ್ ಮಾಡಿದವ್ರಿಗೆ ಎಲ್ಲ ಸಬ್ಸಿಡಿ ಅಥವಾ ಫಂಡಿಂಗ್ ಅಥವಾ ಗೌರ್ನಮೆಂಟ್ ಸಪೋರ್ಟು ಸಿಗುತ್ತೆ. ಸೊ ಈ ಎಲ್ಲ ಕಾರಣದಿಂದ ಮೈಸೂರಿನಲ್ಲಿ ಭಾಳಷ್ಟು ಪ್ರೈವೇಟ್ ಕಂಪನಿಗಳು, ಎಸ್ಪೆಷಲಿ IT-BT ಕಂಪನಿಗಳು ಇನ್ನು ಮುಂದೆ ಬರುವಂಥ ಸಾಧ್ಯತೆಗಳು ಭಾಳಷ್ಟು ಇದೆ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ರೀಸೆಂಟಾಗಿ ಒಂದು ಮೈಕ್ರೋಚಿಪ್ ಕಂಪನಿ ಇಲ್ಲಿಗೆ ಬರಬೇಕಿತ್ತು, ಬೈ ಚಾನ್ಸ್ ಅವ್ರು ಗುಜರಾತ್ಗೇನೋ ಮೂವ್ ಆಗಿದೆ ಅಂತೆ. ಬಟ್ ಸ್ಟಿಲ್ ಅದರ್ವೈಸ್ ಬೇರೆ ಕಂಪನಿ ಈಗ ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವರು ಸ್ಥಾಪನೆ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಹಾಗೆ ರ್ಯಾಂಕ್ಸನ್ಸ್ ಏರೋಸ್ಪೇಸ್ ಅಂತ ಒಂದು ಕಂಪ್ನಿ ಕೂಡ ಇಲ್ಲಿ ಅವ್ರ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದಾರೆ. ಕೇನ್ಸ್ ಟೆಕ್ನಾಲಜೀಸ್ ಅಂತ, ಸ್ಕ್ಯಾನ್ರೇ ಅಂತ ಭಾಳಷ್ಟು ಸಣ್ಣ ಪುಟ್ಟ ಕಂಪ್ನಿಗಳು ಇಲ್ಲಿ ಅವ್ರ ಇನ್ವೆಸ್ಟ್ಮೆಂಟ್ಸ್ನ ಇನ್ಕ್ರೀಸ್ ಮಾಡ್ತಾಯಿದ್ದಾರೆ. ಮೇಯ್ನ್ಲಿ ಇಲ್ಲಿ IT-BTಗೆ ಸ್ವಲ್ಪ ಗೌರ್ನಮೆಂಟ್ ಕಡೆಯಿಂದ ಸಪೋರ್ಟು ಭಾಳಷ್ಟು ಕೊಡಬೇಕು. ಎಸ್ಪೆಷಲಿ ಸಿದ್ದರಾಮಯ್ಯನವರು ಮೈಸೂರಿನವರೇ ಆಗಿರೋದ್ರಿಂದ, ಅದರಲ್ಲೂ 2 times CM ಆಗಿರೋದ್ರಿಂದ ಅವರು ಇಲ್ಲಿ ತುಂಬಾ ಸಪೋರ್ಟ್ ಕೊಡಬೇಕು. ಆವಾಗ ಮಾತ್ರ ಇಲ್ಲಿ ಮೈಸೂರು ಸಿಟಿ ಆದಷ್ಟು ಬೇಗ ಡೆವಲಪ್ ಮಾಡೋದಕ್ಕೆ ಸಾಧ್ಯ. SM ಕೃಷ್ಣ ಅವ್ರನ್ನ ನಾವು ಇವತ್ತಿಗೂ ಯಾಕೆ ನೆನೆಸ್ಕೋತೀವಿ ಅಂದರೆ, ಅವರು ಒಂದು IT-BT ಸೆಕ್ಟರ್ಗೆ ಕೊಟ್ಟಂಥ ಸಪೋರ್ಟು ಇಲ್ಲಿವರೆಗೂ ಇನ್ಯಾವುದೇ CM ಕೊಟ್ಟಿಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಮಾನ್ಯ SM ಕೃಷ್ಣ ಅವ್ರನ್ನ ಇವತ್ತಿಗೂ ಕೂಡ ಪ್ರತಿಯೊಂದು ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು ಎಲ್ಲರೂ ನೆನೆಸ್ಕೋತಾರೆ. ಅವರು ಕೊಟ್ಟಂಥ ಕೊಡುಗೆಯಿಂದನೇ ಇವತ್ತು ನಾವು ಮೈಸೂರಿನಲ್ಲಿ ವೈಟ್ ಫೀಲ್ಡ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಸರ್ಜಾಪುರ ಆಗಿರ್ಬೋದು, ಹೆಬ್ಬಾಳ ಆಗಿರ್ಬೋದು, ಎಲ್ಲೆಲ್ಲಿ ತಾವು IT ಸಿಟಿಗಳಿದೆ, IT ಕ್ರೌಡ್ ಇದೆ, ಅದೆಲ್ಲ SM ಕೃಷ್ಣ ಅವ್ರ ಕೊಡುಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವರು ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಬೇರೆ ಯಾವ CM ಕೂಡ ಆ ವೇಗದಲ್ಲಿ ಕೊಡಲಿಲ್ಲ ಇನ್ನು ನೆಕ್ಸ್ಟು ಬಂದವರು. ಸೊ ಮಾನ್ಯ ಸಿದ್ದರಾಮಯ್ಯನವ್ರನ್ನ ನಾನು ಕೇಳ್ಕೊಳ್ಳೋದೇನೆಂದರೆ, ತಾವು ಮೈಸೂರಿನವರಾಗಿರೋದ್ರಿಂದ ದಯವಿಟ್ಟು ಮೈಸೂರಿನಲ್ಲೂ ಕೂಡ ಇಂಡಸ್ಟ್ರಿಗೆ ಆದಷ್ಟು ಒತ್ತು ನೀಡಬೇಕು ನಾವು. ವಿಶ್ವೇಶ್ವರಯ್ಯನವರು ಆವಾಗಲೇ ಹೇಳಿದರು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ. ಅಂದರೆ ಒಂದು ಇಂಡಸ್ಟ್ರೀಸ್ಗೆ ಪ್ರಮೋಟ್ ಮಾಡಿ, ಇಲ್ಲ ಹಾಳಾಗೋಗಿ ಅಂತ ಅವತ್ತೇ ವಿಶ್ವೇಶ್ವರಯ್ಯನವರು ಹೇಳಿದರು. ಅಫ್ಕೋರ್ಸ್ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಗ್ರೀನ್ ಲ್ಯಾಂಡ್ನೆಲ್ಲ ದಯವಿಟ್ಟು ಕನ್ವರ್ಟ್ ಮಾಡೋಕ್ಕೆ ಹೋಗಬೇಡಿ ಇಂಡಸ್ಟ್ರಿಯಲ್ ಲ್ಯಾಂಡಾಗಿ. ಏನು ಗ್ರೀನ್ ಬೆಲ್ಟ್ ಇದೆ ಅದನ್ನು ಹಾಗೇ ಉಳಿಸ್ಕೋಬೇಕು. ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾಕಂದರೆ ಮುಂದಕ್ಕೆ ನಮಗೆ ತಿನ್ನೋಕ್ಕೆ ಅನ್ನ ಕೂಡ ಇರೋದಿಲ್ಲ. ಎಲ್ಲ ವಾಟರ್ ಬಾಡೀಸ್ನೆಲ್ಲ ನಾಶ ಮಾಡಿ, ಗ್ರೀನ್ ಬೆಲ್ಟ್ನೆಲ್ಲ ನಾಶ ಮಾಡಿ ಇಂಡಸ್ಟ್ರಿ ಮಾಡೋವಂಥ ಅವಶ್ಯಕತೆ ಇಲ್ಲ. ನೀವು ಇವತ್ತಿಗೂ ಚಾಮರಾಜನಗರಕ್ಕೆ ಹೋದರೆ ಫುಲ್ ಡ್ರೈ ಲ್ಯಾಂಡು ತುಂಬ ಇದೆ. ಅಲ್ಲೆಲ್ಲ ತಾವು ಫ್ಯಾಕ್ಟ್ರಿಗಳನ್ನೆಲ್ಲ ಮಾಡ್ಬೋದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು. ಹಾಗೆ ಈ IT-BT ಕಂಪನಿಗಳು ಏನು ಹೆಬ್ಬಾಳ, ಕೂರ್ಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ನೋಡಿ, ಅಲ್ಲಿ ಇನ್ನೂ ಭಾಳಷ್ಟು ಪೊಟೆನ್ಷಿಯಲ್ ಇದೆ. ಅಲ್ಲಿ IT-BT ಕಂಪ್ನಿಗಳು ಮಾಡ್ಬೋದು. ಸೊ ಎಲ್ಲಿ ವಾಟರ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ನೋಡಿ, ಅದೆಲ್ಲ ಆದಷ್ಟು ಈ ಚಾಮರಾಜನಗರ, ಬೀದರು, ಗುಲ್ಬರ್ಗ ಇಂಥ ರೀಜನ್ಗೆ ಹೋದರೆ ಲ್ಯಾಂಡ್ ಈಸ್ ಅವೈಲಬಲ್ ಅಬಂಡೆಂಟ್ಲಿ, ಅಲ್ಲಿ ಹೋಗಿ ತಾವು ಮಾಡ್ಬೋದು. ಸೊ ಇಷ್ಟು ಹೇಳ್ತಾ, ಮೈಸೂರಿನಲ್ಲಿ
ಇನ್ನು ಮುಂದಕ್ಕೆ ಭಾಳ ಪೊಟೆನ್ಷಿಯಲ್ ಇದೆ ಡೆವಲಪ್ಮೆಂಟ್ಗೆ. ಯಾರಾದರೂ ಮೈಸೂರಿನಲ್ಲಿ ಫ್ಯೂಚರ್ನಲ್ಲಿ ಡೌನ್ ದ ಲೈನ್ 10 to 15 ಇಯರ್ಸ್ ಆದಮೇಲೆ ಅಥವಾ 20 ಇಯರ್ಸ್ ಆದಮೇಲೆ ರಿಟೈರ್ಮೆಂಟ್ ಲೈಫು ಇಲ್ಲಿ ಕಳಿಬೇಕು ಅಂತ ತಮ್ಗೆ ಆಸೆ ಇದ್ದರೆ ದಯವಿಟ್ಟು ಮೈಸೂರಿಗೆ ಬನ್ನಿ. ಬಟ್ ಈಗಲೇ ಇನ್ವೆಸ್ಟ್ ಮಾಡಿ. ಡೇ ಬೈ ಡೇ ಇಲ್ಲಿ ಕೂಡ ಪ್ರೈಸ್ ತುಂಬ ಜಾಸ್ತಿ ಆಗೋಗಿದೆ. ಆಲ್ಮೋಸ್ಟ್ ಬೆಂಗಳೂರು ಪ್ರೈಸೇ ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವೊಂದು ಏರಿಯಾದಲ್ಲಿ. ಕೆಲವೊಂದು ಸಲ ನಮಗೆ ತುಂಬ ಅತಿ ಆಯಿತು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾ ಕೂಡ ಒಂದು ಕಡೆ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾನೇ ಇರುತ್ತೆ. ಮಾರ್ಕೆಟ್ನ ಅವ್ರ ಕಂಟ್ರೋಲಿಗೆ ತಗೊಂಡು ಅವ್ರಿಗೆ ಹೆಂಗೆ ಬೇಕು ಹಂಗೆ ಇನ್ಕ್ರೀಸ್ ಮಾಡ್ತಾ ಇರ್ತಾರೆ. ಬಟ್ ಆಸ್ ಎ ಕಾಮನ್ ಮ್ಯಾನ್ ಎಲ್ಲಿ ಕಡಿಮೆಗೆ ಸಿಗುತ್ತೆ ಅದನ್ನು ನೀವು ಹುಡುಕಬೇಕು. ನಿಮ್ಮ ಬಡ್ಜೆಟ್ನಲ್ಲಿ ಬರ್ತಾ ಇದ್ದರೆ ಅದನ್ನು ನೀವು ತಗೋಬೇಕು. ಸಬ್ಜೆಕ್ಟು ಮೀಟಿಂಗ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿದ್ದರೆ ತಾವು ಮುಂದುವರೆದು ತಗೋಬೋದು. ತಮಗೆ ಸೈಟ್ ಅಥವಾ ಮನೇನ ತಗೊಳ್ಳೋಕ್ಕೆ ಏನೇ ಒಂದು ಹೆಲ್ಪ್ ಬೇಕಿದ್ರೂ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಆ ಒಂದು ವಿಷಯದಲ್ಲಿ ತಮಗೆ ಹೆಲ್ಪ್ ಮಾಡ್ತೀನಿ. ಇಷ್ಟು ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.